ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬರ್ಡೇ ಬಗ್ಗೆ. ಇದು ಬಂಟು ಫ್ರೆಂಡ್ ಬರ್ಡೇ ಮತ್ತು ನನಗೂ ಕೂಡ ಅವರಮ್ಮ ಫ್ರೆಂಡು ನೈಬರ್ ಕೂಡ ಹೌದು. ಸೊ ಹಂಗಾಗಿ ಅವ್ರ ಬರ್ಡೇಗೆ ಹೋಗಿದ್ವಿ. ಸೊ ಅದ್ರದ್ದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ನಿಮಗೆಲ್ಲ ತೋರಿಸೋಣ ಕತಾರಲ್ಲಿ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇವು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಬಂದು ಮೆಕ್ಡೊನಾಲ್ಡ್ಸಲ್ಲಿ. ಸೊ ನೋಡ್ತಾ ಇರ್ಬೋದು ಮಕ್ಕಳಿಗೆ ಅಂತ ಪ್ಲೇ ಏರಿಯಾ ಇದೆ. ಸೊ ಅಲ್ಲೆಲ್ಲ ಮಕ್ಕಳು ಬರ್ಡೇಗೂ ಮುಂಚೆ ಚೆನ್ನಾಗಿ ಆಟ ಆಡ್ತಾಯಿದ್ರು. ಬಟ್ ಬಂಟುಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಂಗಾಗಿ ಅವನಷ್ಟು ಆಟ ಆಡಲಿಲ್ಲ. ಬಟ್ ಸ್ವಲ್ಪ ಎಂಜಾಯ್ ಮಾಡ್ದ. ಬಬ್ಬಿ ಮಾತ್ರ ಫುಲ್ ಎಂಜಾಯ್ ಮಾಡ್ದ. ಅಲ್ಲಿ ಮೆಕ್ಡೊನಾಲ್ಡ್ಸ್ ಕಡೆಯಿಂದನೇ ಒಬ್ಬರು ಹೋಸ್ಟ್ ಇದ್ದರು ಪ್ರೋಗ್ರಾಮ್ನ ಲೀಡ್ ಮಾಡೋಕ್ಕೆ. ಅವರು ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಡ್ಯಾನ್ಸು ಗೇಮ್ಸು ಎಲ್ಲ ಆಡಿಸ್ತಾಯಿದ್ರು. ನೀವು ನೋಡ್ತಾ ಇರ್ಬೋದು ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರು. ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಡ್ಯಾನ್ಸ್ ಮಾಡಿಕೊಂಡು ಹಾಗೆ ಮ್ಯೂಸಿಕಲ್ ಚೇರ್ ಅಂತಂದು ಅದನ್ನು ಕೂಡ ಆಟ ಆಡಿಸಿದ್ರು. ಎಲ್ಲ ಆಡಿದ್ರು. ಮ್ಯೂಸಿಕಲ್ ಚೇರಲ್ಲಿ ಬಬ್ಬಿ ವಿನ್ ಆದ. ಬಂಟು ಆಡ್ದ. ಬಟ್ ಫಸ್ಟಿಗೆ ಅವ್ನಿಗೆ ಔಟ್ ಆದ. ಅವ್ನಿಗೆ ಹೇಗೆ ಆಟ ಆಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಅಮ್ಮಂದರು ಅಷ್ಟೇ ಎಷ್ಟು ಚೆಂದ ಎಂಜಾಯ್ ಮಾಡ್ತಾಯಿದ್ದಾರೆ. ಇಲ್ಲಿ ಟ್ರ್ಯಾಜಿಡಿಗೆ ಏನಂದರೆ ಅಮ್ಮ ಮತ್ತು ಮಕ್ಕಳನ್ನ ಮಾತ್ರ ಬರ್ಡೇಗೆ ಇನ್ವೈಟ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ದೊಡ್ಡದಾಗೆ ಪಾರ್ಟಿ ಹಾಲೆಲ್ಲ ಆರ್ಗನೈಸ್ ಮಾಡಿದ್ರೆ ತುಂಬ ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಚಿಕ್ಕದಾಗಿ ಆರ್ಗನೈಸ್ ಮಾಡಿದಾಗ ಅಮ್ಮ ಮಕ್ಕಳನ್ನ ಮಾತ್ರ ಇನ್ವೈಟ್ ಮಾಡ್ತಾರೆ. ಅಪ್ಪಂದರು ಬೇಜಾರು ಮಾಡ್ಕೊಳ್ತಾರೆ. ಯಾಕಂದರೆ ನಮ್ಮನ್ನು ಕರೆದಿಲ್ವ ಬರ್ಡೇಗೆ, ನಮ್ಗೆ ಇನ್ವಿಟೇಷನ್ ಯಾಕಿಲ್ಲ ಅಂತಂದು ಬೇಜಾರು ಮಾಡ್ಕೊಳ್ಳೋದುಂಟು. ಯಾಕಂದರೆ ಅವರು ನಾವೆಲ್ಲ ಹೋಗಿ ಎಂಜಾಯ್ ಮಾಡಿಕೊಂಡು ಬರ್ತೀವಿ, ಅವ್ರ ಮನೆಯಲ್ಲಿ ಒಬ್ಬೊಬ್ಬರೇ ಇರಬೇಕಾಗುತ್ತಲ್ಲ. ಸೊ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ನಾವಿಲ್ಲಿ ಹೇಗಿರುತ್ತೋ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಬಂಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಪಾಪ ಅವನಿಗೆ ಫೀವರ್ ಇತ್ತು, ಆದರೂ ಕೂಡ ಸ್ವಲ್ಪ ಎಂಜಾಯ್ ಮಾಡ್ದೆ. ಯಾಕಂದರೆ ಫ್ರೆಂಡ್ ಬರ್ಡೇ ಅಲ್ವಾ. ಸೊ ಅವನಿಗೆ ಸುಮ್ಮನೆ ಕೂರೋಕ್ಕೂ ಆಗ್ತಾ ಇರಲಿಲ್ಲ. ಎಲ್ಲ ಮಕ್ಕಳು ಆಟ ಆಡೋದು ನೋಡಿಬಿಟ್ಟು ನಾನು ಹೋಗ್ತೀನಿ ಅಂತಂದು ಸ್ವಲ್ಪ ಹೊತ್ತೆಲ್ಲ ಡ್ಯಾನ್ಸ್ ಮಾಡ್ದೆ ಅವ್ನಿಗೆ ಆಗೋವಷ್ಟು. ಆಮೇಲೆ ಕೆಲವೊಂದು ಗೇಮ್ಸ್ ಎಲ್ಲ ನನ್ನ ಕೈಲಿ ಆಗಲ್ಲ ಮಮ್ಮ ಅಂತ ಹೇಳ್ಬಿಟ್ಟು ಬಂದು ಕೂತ್ಕೊಂಡ ನನ್ನ ಜೊತೆನೇ. ನೆಕ್ಸ್ಟು ಮ್ಯೂಸಿಕಲ್ ಚೇರ್ ಆಡಿಸಿದ್ರು. ಇದರಲ್ಲಿ ಬಂಟು ಫಸ್ಟಿಗೆ ಔಟ್ ಆದ. ಅವನಿಗೆ ಚೇರ್ ಅದು ಕೂತ್ಕೊಳ್ಳೋಕೆ ಗೊತ್ತಾಗಲಿಲ್ಲ ಗೇಮ್ ಯಾವ ಥರ ಅಂತ ಹೇಳ್ಬಿಟ್ಟು. ಬಟ್ ಬಬ್ಬಿ ಮಾತ್ರ ಲಾಸ್ಟ್ ತನಕ ಆಡ್ದ. ಲಾಸ್ಟಲ್ಲಿ ಏನು ಮಾಡಿದ್ರು ಅಂದರೆ ಅವ್ನು ಡ್ಯಾನ್ಸ್ ಆಡಲ್ಲ ಅಂತ ಹೇಳ್ತಾ ಇದ್ದ. ಸೊ ಹಂಗಾಗಿ ಏನು ಮಾಡಿದ್ರು ಲಾಸ್ಟಲ್ಲಿ ಡ್ಯಾನ್ಸ್ ಆಡೋಕ್ಕೆ ಅಂತ ಅವರಿಬ್ರಿಗೆ ಬಿಟ್ಟರು ಲಾಸ್ಟಿಗೆ. ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ. ನನಗಂತೂ ತುಂಬಾ ನಗು ಬರ್ತಾಯಿತ್ತು. ಯಾಕಂದರೆ ಅವ್ನು ಡ್ಯಾನ್ಸೇ ಆಡಲ್ಲ ನಾನು ಎಲ್ಲೂ ಅಂತ ಅಂದು ಸ್ವಲ್ಪ ನಾಚಿಕೆ ಪಡ್ಕೊಳ್ತಾನೆ ಅವನು ಸ್ಟೇಜ್ ಮೇಲೆ ಸ್ವಲ್ಪ ಡ್ಯಾನ್ಸ್ ಮಾಡೋದಕ್ಕೆಲ್ಲ. ಗೊತ್ತಿಲ್ಲ ಅದು ಯಾಕೆ ಅಂತ ಅಂದ್ಬಿಟ್ಟು ಅವ್ನಿಗೇನಾದರೂ ನಾನು ಚೆನ್ನಾಗಿ ಮಾಡಲ್ಲ ಅಂತ ಇರ್ಬೋದೋ ಏನೋ ಗೊತ್ತಿಲ್ಲ. ಬಟ್ ಲಾಸ್ಟಿಗೆ ಅವರಿಬ್ಬರೂ ಡ್ಯಾನ್ಸ್ ಮಾಡೋಕ್ಕೆ ಬಿಟ್ಟಾಗ ನನಗಂತೂ ತುಂಬಾ ಖುಷಿ ಆಯಿತು. ಅಟ್ಲೀಸ್ಟ್ ಇವಾಗಾದರೂ ಡ್ಯಾನ್ಸ್ ಮಾಡ್ತಾ ಇದ್ದಾನಲ್ವಾ ಅಂತ ಹೇಳ್ಬಿಟ್ಟು. ಡ್ಯಾನ್ಸ್ ಮಾಡಿ ಮ್ಯೂಸಿಕ್ ಸ್ಟಾಪ್ ಆದಾಗ ಬಂದು ಚೇರ್ ಮೇಲೆ ಕೂತ್ಕೋಬೇಕಾಗಿತ್ತು. ಸೊ ಆವಾಗ ಪಾಪ ಅವನು ಚೆನ್ನಾಗೇ ಹಾಡ್ತಾ ಇದ್ದ. ಬಟ್ ಅವನಿಗೆ ಗೊತ್ತಾಗಲಿಲ್ಲ ರೂಲ್ಸ್ ಏನು ಮಾಡಬೇಕು ಅಂತ. ಅವನು ಫ್ರೀಸಾಗಿ ನಿಂತ್ಕೊಂಡಿದ್ದ. ಬಬ್ಬಿನೂ ಫಸ್ಟ್ ಫ್ರೀಸಾಗಿ ನಿಂತಿದ್ದ. ಆಮೇಲೆ ಅವನಿಗೆ ಫ್ಲ್ಯಾಶ್ ಆಯಿತು ಅನಿಸುತ್ತೆ, ಹೋಗಿ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಬಂದು ಕೂತ್ಕೊಂಡ. ಸೊ ಹಂಗಾಗಿ ವಿನ್ ಆದ. ಬಟ್ ಗೆದ್ದಿದ್ದು ಇಬ್ಬರಿಗೂ ಗಿಫ್ಟ್ ಅಂತ ಅಂದು ಕೊಟ್ಟರು. ಸೊ ತುಂಬಾ ಫನ್ನಾಗಿತ್ತು. ನಮಗಂತೂ ಎಂಜಾಯ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಮಕ್ಕಳು ಎಲ್ಲ ಎಷ್ಟು ಚೆಂದ ಎಂಜಾಯ್ ಮಾಡ್ತಿದ್ದಾರೆ. ಮಕ್ಕಳು ಅಷ್ಟೇ ಅಲ್ಲದೆ ಅಮ್ಮಂದ್ರಿಗೂ ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಡ್ಯಾನ್ಸ್ ಮಾಡಿಕೊಂಡು ಎಲ್ಲನೂ. ಸೊ ನನಗಂತೂ ಬಬ್ಬಿ ಡ್ಯಾನ್ಸ್ ಮಾಡಿದ್ದು ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ಯಾಕಂದರೆ ಅಷ್ಟೊಂದು ಜನ ಅವರಿಬ್ಬರೂ ನೋಡ್ತಾಯಿದ್ರು, ಆದರೂ ಸ್ಟಿಲ್ ಡ್ಯಾನ್ಸ್ ಮಾಡ್ತಾ ಇದ್ದ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಗೇಮ್ಸ್ ಎಲ್ಲ ಆದಮೇಲೆ ಕೇಕ್ನ ಕಟ್ ಮಾಡಿಸಿದ್ವಿ. ಕೇಕ್ನ ಕಟ್ ಮಾಡಿಸಿ ಆದಮೇಲೆ ಅವನಿಗೆಲ್ಲ ವಿಶ್ ಮಾಡಿ ಎಲ್ಲರೂ ಗಿಫ್ಟೆಲ್ಲ ಕೊಟ್ಬಿಟ್ಟು ನೆಕ್ಸ್ಟು ನಾವು ಅಲ್ಲಿ ಫುಡ್ನ ಆರ್ಡ್ರ್ ಮಾಡಿದ್ವಿ. ಇಲ್ಲಿ ವೆಜ್ಜು ನಾನ್ ವೆಜ್ಜು ಎರಡು ಥರನೂ ಬರ್ಗರೆಲ್ಲ ಸಿಗುತ್ತಲ್ಲ. ಸೊ ಮಕ್ಕಳಿಗೆ ಹ್ಯಾಪಿ ಮೀಲ್ ಅಂತ ಆರ್ಡ್ರ್ ಮಾಡಿದ್ರು. ಅದರಲ್ಲೂ ಕೂಡ ಗಿಫ್ಟ್ ಅಂತ ಬರುತ್ತಲ್ಲ ಹ್ಯಾಪಿ ಮೀಲಲ್ಲಿ. ಸೊ ಮಕ್ಕಳಿಗೆ ತುಂಬಾ ಖುಷಿ ಆಯಿತು. ಹ್ಯಾಪಿ ಮೀಲಲ್ಲಿ ಒಂದು ಗಿಫ್ಟು ಮತ್ತು ಇಲ್ಲಿ ರಿಟರ್ನ್ ಗಿಫ್ಟ್ ಅಂತ ಕಂಪಲ್ಸರಿ ಕೊಡ್ತಾರೆ. ಸೊ ಅದ್ರದ್ದು ಅವರೆಲ್ಲ ಫುಲ್ ಬ್ಯುಸಿಯಾಗೇ ಬಿಟ್ಟರು. ನನಗೇನು ಗಿಫ್ಟು ನಿನಗೇನು ಗಿಫ್ಟು ಅಂತ ಹೇಳ್ಬಿಟ್ಟು. ಸೊ ಇದೇ ಥರ ಎಲ್ಲ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಬಂದ್ವಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಯುವಾನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಕೂಡ ಅಮ್ಮಂದ್ರೆಲ್ಲ ಸೇರಿಕೊಂಡು ಸೆಲ್ಫಿಗಳ್ನ ತೊಗೊಂಡು, ಹೆಣ್ಮಕ್ಳು ಸೇರಿದ ಮೇಲೆ ಫೋಟೋಗೆ ಏನು ಬರ ಇಲ್ಲಲ್ಲ ಅಲ್ವಾ. ಸೊ ಸೆಲ್ಫಿಗಳು ಅಂತೆ ಗ್ರೂಪ್ ಫೋಟೋಸ್ ಅಂತೆ ಎಲ್ಲ ಅಂತ ತೊಗೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಇದು ನಮ್ಮ ವಿಡಿಯೋ ಆಗಿತ್ತು ವೀಕೆಂಡಲ್ಲಿ. ಚೆನ್ನಾಗಿ ಅನಿಸ್ತು ಬರ್ಡೇದು ಹೋಗಿದ್ದು ಎಂಜಾಯ್ ಮಾಡಿದ್ದು. ಸೊ ನಿಮಗೆ ಹೇಗೆ ಅನಿಸ್ತು ವಿಡಿಯೋ ಅಂತ ನನಗೆ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್ ಬಾಯ್.